Hi, hello, namaste everyone. I'm Vinay Gujjar, your maths educator from Gujjar Tutorials. In this class, we are going to study class 9 Ganita Manjari, chapter number 2, exercise number 2.1. What's that one? Find the degree of a following polynomial. A word is there. So here, you know one word, degree. BSc, B.Ed, MSc degree alla. In introduction class, we told that and we discussed that what is the degree of polynomial. So degree of polynomial ಅಂದ್ರೇನು? Highest power of a polynomial. ಇದಕ್ಕೆ highest power ಇರಬೇಕು ವೇರಿಯೇಬಲ್ ಜೊತೆ. ವೇರಿಯೇಬಲ್ಗೆ ಯಾವ ವೇರಿಯೇಬಲ್ಗೆ highest power ಇರುತ್ತಲ್ಲ ಅದನ್ನ ನಾನು ಡಿಗ್ರಿ ಆಫ್ ಪೊಲಿನಾಮಿಯಲ್ ಅಂತ ಹೇಳ್ತೀನಿ. ವೇರಿಯೇಬಲ್ ಇಲ್ಲ ಅಂದ್ರೆ ಡಿಗ್ರಿ ಯಾವಾಗ 0 ಆಗುತ್ತೆ, ನೆನಪಲ್ಲಿ ಇರಲಿ. ಅರ್ಥ ಆಯ್ತು? ವೇರಿಯೇಬಲಿನ ಹೈಯೆಸ್ಟ್ ಪವರ್ ಏನಿರುತ್ತಲ್ಲ ಅದನ್ನ ನಾನು ಡಿಗ್ರಿ ಆಫ್ ಪೊಲಿನಾಮಿಯಲ್ ಅಂತ ಕರಿತೀನಿ. ಅರ್ಥ ಆಯ್ತು ಅಂತ ಅನ್ಕೊಂಡೆ ಸ್ಟಾರ್ಟ್ ಮಾಡೋದು ಬರ್ರಿ ಇವಾಗ. ಸೊ ಫೈಂಡ್ ದ ಡಿಗ್ರಿ ಆಫ್ ಪೊಲಿನಾಮಿಯಲ್. ಸಿ ದಿಸ್ ಒನ್ 2x² - 5x + 3. ಸರ್ ಇಲ್ಲಿ ಏನಿಲ್ಲ ಅಂದ್ರೆ ಡಿಗ್ರಿ 1 ಇರ್ತೈತೆ ಸರ್. ಇಲ್ಲಿ 2x 1 ದೊಡ್ಡದು 2 ದೊಡ್ಡದು. ಸರ್ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಮ್ಯಾಥ್ಸ್ ಸರ್ ಹೇಳಿದಾರ 2 ದೊಡ್ಡದು ಸರ್. ಸೊ ಡಿಗ್ರಿ ಆಫ್ ಪೊಲಿನಾಮಿಯಲ್ 2. ಅರ್ಥ ಆಯ್ತು? ನೆಕ್ಸ್ಟ್ ಒನ್ y³ y ಮೇಲೆ ಏನಿಲ್ಲ ಅಂದ್ರೆ y⁴ ಅಂತ ಅರ್ಥ. 3 ದೊಡ್ಡದು 1 ದೊಡ್ಡದು ಸರ್, ಹಾಗೆ ನೀವು ಹೇಳಿದ್ರಿ 3 ದೊಡ್ಡದು. ಓಕೆ, ದೆನ್ ನೆಕ್ಸ್ಟ್ ಒನ್, ಇದು ಸ್ವಲ್ಪ ಇಂಪಾರ್ಟೆಂಟ್. -9 ಇದೆ ಸರ್. ನಾನು ಡೆಫಿನೇಷನ್ ಹೇಳುವಾಗ ಹೇಳಿದೆ ದ ಹೈಯೆಸ್ಟ್ ಪವರ್ ಆಫ್ ಅ ಪೊಲಿನಾಮಿಯಲ್ ಫಾರ್ ದ ವೇರಿಯೇಬಲ್. ಸರ್ ವೇರಿಯೇಬಲ್ ಅಂದ್ರೆ ಏನು? ABCD XYZ ವರ್ಗೂ ಇರುತ್ತಲ್ಲ. ABCD ಅಂದ್ರೆ XYZ ಅಲ್ಲಪ್ಪ, ABCDEFG ವರ್ಗೂ ಬರ್ದಾಗ ಏನು ಅಲ್ಫಾಬೆಟ್ಸ್ ಬರುತ್ತಲ್ಲ ಅದ್ರ ಪವರ್ ಇರ್ಬೇಕು. ಸರ್ ಇಲ್ಲೇನು ಕಾಣ್ತಿಲ್ಲ, ಬರೀ ನಂಬರ್ ಇದೆ. ಹಂಗಂತ ಸ್ಟೈಲ್ ಬರೀರಿ 0. ದೆನ್ ನೆಕ್ಸ್ಟ್ ಒನ್ 4z - 3. Z ಪವರ್ ಏನಾಯ್ತು ಸರ? ಮಾಸ್ತರ ಈಸಿ ಕ್ವಶನ್ ಕೇಳಿ ನಮ್ಮ ಮರ್ಯಾದೆ ತೆಗಿಬೇಡ್ರಿ, ತುಂಬಾ ಈಸಿ ಐತಿ, ನೀವೇ ಬರೆದು ಬಿಡ್ರಿ 1. ಓಕೆ, ದ ನೆಕ್ಸ್ಟ್ ಥಿಂಗ್, ರೈಟ್ ದ ಫಾಲೋಯಿಂಗ್ ಪೊಲಿನಾಮಿಯಲ್ ಆಫ್ ಡಿಗ್ರಿ 1, 2 and 3. ಸರ್ ಡಿಗ್ರಿ ಆಫ್ ಪೊಲಿನಾಮಿಯಲ್ 1, 2, 3 ಬರುವಂಥದ್ದು ಪೊಲಿನಾಮಿಯಲ್ ನಾವೇ ರೆಡಿ ಮಾಡ್ಬೇಕಂತ. ಬೇಕಂದ್ರೆ ರೆಡಿ ಮಾಡ್ರಿ, ಇಲ್ಲ ಒಂದೇ ಕ್ವಶನ್ ಆಗದಾವ ಅದೇ ಬರೋದ್ರು ಆಗತ್ತೆ. ಡಿಗ್ರಿ 1 ಇರೋದಿಲ್ಲ ಐತಲ್ಲ ಸರ್, ಬೇಕಂದ್ರೆ ಇದೇ ಬರ್ಕೊಳ್ಳೋಣ. 4z - 3. ಸರ್ ನನಗಿದು ಬೇಡ, ನನ್ನ ಇಷ್ಟ. ಸರ್ ನಂಗಿದು ಬೇಡ, ಇನ್ನೊಂದು ಬರೀತೀನಿ. ನೀವು ಇಷ್ಟಪ್ಪ, ನೀವು ಯಾವ್ದಾದ್ರು ಯಾಕೆ ಬರೀ, ಬಟ್ ಪವರ್ ಏನಿದೆಯಲ್ಲ 1 ಇರಬೇಕು. ಅರ್ಥ ಆಯ್ತು? ದೆನ್ ಪವರ್ 2 ಬರೋದು, ಡಿಗ್ರಿ 2 ಬರೋದು ಇಲ್ಲಿದೆಯಲ್ಲ, ಅದೇ ಬರ್ಕೊಂಡಿರ್ಬೇಕಂದ್ರೆ 2x² - 5x + 3. ಸರ ಬರ್ದಿದ್ದ ಎಷ್ಟೇ ಬರಬೇಕು ಸರ, ನಾವು ತುಂಬಾ ಜಾಣ್ರಿದ್ದೀವಿ. ಸರಿ, ಜಾಣ್ರಿದ್ರ ಬರೀರಿ. ಸರ್ ನಂಗೆ ಇದು ಬೇಡ, ನಮ್ಮ ಇಷ್ಟ, ನಾನು ಬೇರೆ ಬರೀತೀನಿ, ನಿಮ್ಮ ಇಷ್ಟ, ಬಟ್ y⁴ 2 ಇರ್ಬೇಕು. ಸರ್ ನೆಕ್ಸ್ಟ್ 3 ಇರೋದು. ಸರ್ ನಂಗೆ ಇದು ಬೇಡ, ನನ್ನ ಇಷ್ಟ, ನಿಮ್ಮ ಇಷ್ಟ, y⁴ ಅಥವಾ x⁴ ಯಾವ್ದಾದ್ರು ಡಿಗ್ರಿ ಅಂದ್ರೆ ಪವರ್ 3 ಬಂದಿದ್ದು ಬರೀಬೇಕು. ಅರ್ಥ ಆಯ್ತು? And the next question is Start. here, what are the coefficient of x² and x³ in the polynomial x⁴ - 3x³ + 6x² - 2x + 7. ಸರ್ ಕೋಎಫಿಷಿಯಂಟ್ ಅಂದ್ರೆ ಏನು? ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ಹೇಳಿದ್ವಿ, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಅಂತ ಯಾವ ನಂಬರ್ ವೇರಿಯೇಬಲ್ ಜೊತೆ ಇರ್ತಾವಲ್ಲ ಅದನ್ನ ಕೋಎಫಿಷಿಯಂಟ್ ಅಂತ ಕರಿತೀವಿ. ಅರ್ಥ ಆಯ್ತು? ಅಂದ್ರೆ ಸಿಂಪಲ್ ಆಗಿ ಹೇಳೋದಪ್ಪ ಅಂದ್ರೆ ಯಾವ ಅಲ್ಫಾಬೆಟ್ ಜೊತೆ ನಂಬರ್ ಇರ್ತಾವಲ್ಲ ಅದನ್ನ ಕೋಎಫಿಷಿಯಂಟ್ ಅಂತ ಕರಿತೀವಿ. ಎದ್ರ ಕೋಎಫಿಷಿಯಂಟ್ ನೋಡ್ಬೇಕು ನೋಡ್ರಿ, ಇಲ್ಲಿ x² ಮತ್ತೆ x³. ಕೋಎಫಿಷಿಯಂಟ್ ಆಫ್ x² ಯಾವ್ದಪ್ಪ ಅಂದ್ರೆ x² ಜೊತೆ ಯಾವ ನಂಬರ್ ಇದೆ ಸರ್? ಕೇಳೋದು ಜೋರಾಗಿ ಹೇಳ್ರಿ. 6. ತುಂಬಾ ಜಾಣ್ರಾಗಿರಿ, ವೆರಿ ಗುಡ್. ಅಂಡ್ ಕೋಎಫಿಷಿಯಂಟ್ ಆಫ್ x³ ಯಾವುದು ಸರ್? ಕೇಳುತ್ತಿಲ್ಲ, ಸ್ವಲ್ಪ ಜೋರಾಗಿ ಹೇಳ್ರಿ. -3 along with the variable, sorry, along with the number ಯಾವ ಸೈನ್ ಇರುತ್ತಲ್ಲ ಆ ಸೈನ್ ಬರೀಲೇಬೇಕು. If plus is there, no need to write.
ಇಫ್ ಮೈನಸ್ ಇಸ್ ದೇರ್ ಮಸ್ಟ್ ಅಂಡ್ ಶುಡ್ ವಿ ನೀಡ್ ಟು ರೈಟ್. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಅರ್ಥ ಆಯ್ತು, ಬರ್ರಿ ಹಂಗಂತ. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಝಡ್ ಇನ್ ದ ಪೊಲಿನಾಮಿಯಲ್? ಸೇಮ್ ಸರ್, ಕೋಎಫಿಷಿಯಂಟ್ ಅಂದ್ರೆ ಸಾಂಗು ನನ್ನ ಬಿಟ್ಟು ನಿನ್ನ. ಝಡ್ ಜೊತೆ ಯಾವ್ದಿದೆ? ಝಡ್ ಕ್ಯೂಬ್ ಇದೆ, 4z³ ಪ್ಲಸ್ 5z² ಇದೆ, ಮೈನಸ್ 11 ಇದೆ. ಝಡ್ ಇಲ್ಲಲ್ಲ ಸರ, ಏನ್ ಮಾಡೋದು? ಕೋಎಫಿಷಿಯಂಟ್ ಏನ್ ಹಂಗಂದ್ರೆ ಬರೀ ಸರ್ ಸ್ಟೈಲ್ ಆಗಿ ಝೀರೋ ಅಂತ. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಅಂಡ್ ದ ನೆಕ್ಸ್ಟ್ ಕ್ವಶನ್ ಇಸ್, and the last question of this exercise, what is the constant term of the polynomial? Sir, constant ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಹೇಳಿದ್ವಿ, ನೆನಪು ಮಾಡ್ಕೊಳ್ರಿ. ನನ್ನ ತರ ಸಿಂಗಲ್ ಆಗಿ ಯಾರು ನಿಂತಾರಲ್ಲ ಅವರೇ ಕಾನ್ಸ್ಟೆಂಟ್. ಇವ್ರ ಜೊತೆ ಯಾರೋ ಇದ್ದಾರ ಕಾನ್ಸ್ಟೆಂಟ್ ಅಲ್ಲ, ಇವ್ರ ಜೊತೆ ಯಾರೋ ಇದ್ದಾರ ಕಾನ್ಸ್ಟೆಂಟ್ ಅಲ್ಲ, ಇವ್ರ ಜೊತೆನೂ ಯಾರೋ ಇದ್ದಾರ ಕಾನ್ಸ್ಟೆಂಟ್ ಅಲ್ಲ. ಸಿಂಗಲ್ ಆಗಿ ಗತ್ತಲ್ಲಿ ಯಾರು ನಿಂತಾರ ನೋಡ್ರಿ, 10. ಯಾವ 10? -10. ದ ಕಾನ್ಸ್ಟೆಂಟ್ ವಿಲ್ ಬಿ -10 ಅಂತ ಬರೀ ಜೈ ಹಿಂದ್ ಅಂತ ಮುಗೀತು. ಅರ್ಥ ಆಯ್ತು ಅಂತ ಅನ್ಕೊಂಡೆ. ದಿಸ್ ಈಸ್ ಅಬೌಟ್ ಫಸ್ಟ್ ಎಕ್ಸರ್ಸೈಸ್ ಆಫ್ ಯುವರ್ ಇಂಟ್ರೊಡಕ್ಷನ್ ಟು ಲೀನಿಯರ್ polynomial chapter, and the next exercise we will discuss in the next video. Until then, thank you. Bye bye.